ಕಲ್ಯಾಣ ಕಂದ, ನನ್ನಿಂದ ಅಮ್ಮ ಅಂತ ಕರೆಸ್ಕೊಳ್ಳೋದನ್ನ ಈ ಕಪಿ ಮುಕ್ತವಳು ಕಿತ್ಕೊಂಡ್ಬಿಟ್ಲು. ಇವತ್ತಿಂದ ನಾನು ನಿನ್ಗೆ ಅಮ್ಮ ಆಗಿರೋದಿಲ್ಲ. ಅಲ್ಲೋಡು, ಆ ಜಿಲೇಬಿ ಮುಕ್ತವಳೇ ಅಲ್ಲ. ಮಕ್ಕಳಿಗೆ ತಿನ್ನೋ ಪದಾರ್ಥ ಅಂದ್ರೆ ಬೇಗ ಅರ್ಥ ಆಗತ್ತಲ್ವಾ, ಅದಕ್ಕೆ ಜಿಲೇಬಿ ಅಂತ ಮತ್ತೆ ಮತ್ತೆ ಹೇಳ್ದೆ ಸಂಪದ. ಅತ್ತೆ ಹುಷಾರು, ಮಾವಯ್ಯ ಹುಷಾರು. ನಾನು ಹುಟ್ಟಿದ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿಂದ ನಿಮ್ಮನ್ನ ಮಾವ ಅಂತ ಕರೆಯೋ ಹಕ್ಕು ನನಗಿಲ್ಲ. ಆಸೆಯಿಂದ ಅಡ್ಗೆ ಮಾಡಿ ಬಡಿಸೋ ಅದೃಷ್ಟ ನನಗಿಲ್ಲ. ಇವತ್ತಿಂದ ಎಲ್ಲವುದು ಅಸಂಪದನೆ. ಸೌತಿ ಅಕ್ಕ, ಗಂಡನ್ ಮನೆ ಅನ್ಕೊಂಡಿರೋ ಈ ಹೊಸ್ಲು ದಾಟಿ ತವ್ರ ಮನೆ ಆಗಿರೋ ಆ ಹೊಸ್ಲು ತೊಳೆಯೋದಕ್ಕೂ ಮೊದಲು ನಂದೊಂದು ಚಿಕ್ಕ ಕೋರಿಕೆ. ಆಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಹೇಗೂ ಹೋಗ್ತಿದ್ಯಾ ಅಲ್ವಾ, ಕೇಳು. ಕೊನೆ ಆಸೆ ಅಂತ ತೀರಿಸ್ತೀನಿ. ಒಂದೇ ಒಂದ್ಸಲ ಆಫೀಸರ್ಗೆ ಒಂದೇ ಒಂದ್ ಮುತ್ತು ಕೊಡ್ಲಾ? ಒಂದೇ ಒಂದು, ಪ್ಲೀಸ್. ಸರಿ ಕೊಡು. ನಾಳೆಯಿಂದ ಮುತ್ತು ಇರೋದಿಲ್ಲ, ನೀನ್ ಕೊಡೋ ತುತ್ತು ಇರೋದಿಲ್ಲ. ಎಲ್ಲ ನಾನೇ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ ಅನ್ನಲ್ಲ. ಬೇಗ ಹೋಗಿ ಆ ಮುತ್ತೆನ ಕೊಟ್ಟು ಹೋಗು. ಹೋಗು. ಆಫೀಸರ್ ಅವಳು ಯಾಕೆ ಬಂದಿದ್ದಾಳೋ ನನಗೆ ಗೊತ್ತಿದೆ. ಅವಳಿಗೆ ಅನುಮಾನ ಬರದೇ ಇರೋ ಹಾಗೆ ಇವಾಗಿಂದ ನಾವು ನಮ್ಮ ಆಟ ಆಡ್ಕೋಬೇಕು. ಆಟ ಮಾಮೂಲಾಗಿರಬಾರ್ದು. ಕೊನೆಯದಾಗಿ ನಾನು ನಿನಗೊಂದು ಮುತ್ತು ಕೊಡ್ಲಾ?
ನಿಮ್ ಹೆಂಡತಿ ಏನ್ ಬೇಡ ಅನ್ನಲ್ಲ ಆಫೀಸರ್. ಕೊಡಿ. ಏನಂತೀಯ ಸೌತಿ ಅಕ್ಕ? ಲಾಸ್ಟ್ ಟೈಮ್ ಅಲ್ವಾ, ಮುಂದುವರ್ಸಿ. ನೋಡಿದ್ರಾ, ಸೌತಿ ಅಕ್ಕ ಒಪ್ಕೊಂಡ್ಬಿಟ್ರು. ಸಾಕ್ ನಿಲ್ಸೋ. ಆ ಸಂಪದನ ಗಂಟ ಹಾಕಿ ಆರಾಮಾಗೆ ತವ್ರ ಮನೆಗೆ ಹೋಗ್ತಿದ್ದಾಳೆ ಅನ್ನೋ ಸಂತೋಷದಲ್ಲಿ ಮುದ್ದಿಸ್ತಿದ್ಯಾ? ನೀನ್ ಹೋಗಿ ಆಚೆ ಹೋಗು. ಆಫೀಸರ್, ಮಗು ಹುಷಾರು, ನೀವು ಹುಷಾರು. ಅತ್ತೆ ಹುಷಾರು. ಹೋಗೆ. ಕಲ್ಯಾಣಿ, ನಾನು ಇಲ್ಲಿಗೆ ಪರ್ಮನೆಂಟ್ ಆಗಿ ಸೆಟಲ್ ಆಗಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಅಷ್ಟು ಸೀನ್ ಇಲ್ಲ. ಈ 2 ವಾರದಲ್ಲಿ ನನಗೆ ಬೇಕಾಗಿರೋದನ್ನ ತಗೊಂಡು ಬುದ್ಧಿವಂತಿಕೆಯಿಂದ ಮನೆಯಿಂದ ಹೊರಟೋಗ್ತೀನಿ. ನೀನ್ ಬಂದಿರೋದು ಆಫೀಸರ್ ಮೇಲಿರೋ ಪ್ರೀತಿಗಲ್ಲ, ಆಸ್ತಿ ಮೇಲಿರೋ ಪ್ರೀತಿಗೆ ಅಂತ ನನಗೆ ಗೊತ್ತು. ಈ ಮನೆಯಿಂದ 1 ರೂಪಾಯಿ ತಗೊಂಡು ಹೋಗಕ್ಕಾಗಲ್ಲ ಸಂಪದ. ತಗೊಂಡು ಹೋಗಕ್ಕೂ ಬಿಡಲ್ಲ. ಅದ್ರ ಜೊತೆ ನಿನ್ನೆ ಆಟ ಆಡಿಸ್ತೀನಿ, ನೋಡ್ತಾ ಇರೋ. ಈ ಕ್ಷಣದಿಂದ ನಾನು ಹುಟ್ಟಿದ ಮನೆಗೂ ಅವಳು ಮೆಟ್ಟಿದ ಮನೆಗೂ ವ್ಯತ್ಯಾಸ ಗೊತ್ತಾಗ್ಬೇಕು. ಅದಕ್ಕೆ ನೆನಪಾಗಿ ಮಧ್ಯದಲ್ಲಿ ಗೋಡೆನೆ ಕಟ್ತಿರೋ ಅಥವಾ ಹಗ್ಗ ಕಟ್ತಿರೋ ನಿಮ್ಮಿಷ್ಟ. ಏನ್ ಮಾಡ್ಬೇಕೋ ಮಾಡಿ. ಈಗಿಂದೀಗ್ಲೇ ಅಂದ್ರೆ ಅದೆಲ್ಲ ಕಷ್ಟ ಕಣಮ್ಮ. ನೆನಪಿಗೋಸ್ಕರ ಮಧ್ಯದಲ್ಲಿ ಒಂದು ಟೇಪ್ ಅನ್ಸೋಣ. ಆಗ ನಿನ್ಗೂ ಒಳಗೂ ಯಾವ್ದೇ ರೀತಿ ತೊಂದರೆ ಇರಲ್ಲ. ಓಕೆನಾ? ಕಲ್ಯಾಣಿ, ನೀವು ಬನ್ನಿಮ್ಮ. ಚಿಚ್ಚಿ, ಆ ದೇವ್ರೇನೋ ಒಂದು ದರಿದ್ರ ಹೋಯ್ತು ಅಂದ್ರೆ ಇನ್ನೊಂದು ದರಿದ್ರ ತಂದು ಗಂಟ ಹಾಕ್ತ. ಸಂಪದ ಸಾಲದು ಅಂತ ಕಲ್ಯಾಣಿ ಬಂದ್ಲು, ಈಗ ಮತ್ತೆ ಆ ಕಲ್ಯಾಣಿ ಸಾಲದು ಅಂತ ರಾಕ್ಷಸಿ ಬೇರೆ ಬಂದಿದ್ದಾಳೆ. ಅಷ್ಟಕ್ಕೂ ನಮ್ ಜೀವನನ ಏನಪ್ಪಾ ದೇವ್ರೆ ಮಾಡ್ತಿದ್ಯಾ? ಛೇ. ಏ ಸಿದ್ದು, ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಏನಾಯ್ತಮ್ಮ? ತಲೆ ಮೇಲಿರೋ ಕೂದ್ಲನ್ನ ತಿರುಪತಿಗೋ ಧರ್ಮಸ್ಥಳಕ್ಕೋ ಕೊಟ್ರೆ ಪುಣ್ಯ ಬರುತ್ತೆ. ನೀನ್ ನೋಡಿದ್ರೆ ಆ ಸಂಪದಗೋಸ್ಕರ ನುಣ್ಣಗೆ ಗುಂಡು ಹೊಡೆಸ್ದೆ. ಅವಳು ನಿನ್ಗೆ ಹಣೆ ಮೇಲೆ ಪಂಗನಾಮ ಹಾಕಿ ಮತ್ತೆ ಹೋಗಿ ಗಂಡನ ಮನೇಲಿ ಕುತ್ಕೊಂಡಿದ್ದಾಳೆ. ಹಂಗೇನಿಲ್ಲ ಕಣಮ್ಮ. ಅವಳ ಬಗ್ಗೆ ನಿನ್ಗೇನು ಗೊತ್ತಿಲ್ಲ ಬಿಡು. ಮೊದ್ಲಿಂದನೂ ಅವಳನ್ನ ನಂಬೇಡ ಅಂತ ಹೇಳಿದ್ರೆ ನೀನ್ ನನ್ ಮಾತೇ ಕೇಳಲಿಲ್ಲ. ಸಂಪದ ಮನೆ ಹೋಗಿ ತಪ್ಪು ಮಾಡಿದಾಳೆ ಅಂತ ನೀನ್ ಅನ್ಕೊಂಡಿದ್ಯಾ ಅಮ್ಮ? ಆದ್ರೆ ಸಂಪದ ನನ್ ಬಗ್ಗೆನೂ ಯೋಚನೆ ಮಾಡಿ ಹೀಗ್ ಮಾಡಿದಾಳೆ. ನನಗ್ ಗೊತ್ತಿಲ್ಲದೆ ಕೇಳ್ತೀನಿ, ಏನ್ ಅಂತ ಯೋಚನೆ ಮಾಡಿರೋದವಳು? ಶೌರ್ಯ ಕಲ್ಯಾಣಿ ಇಬ್ರು ನನ್ನನ್ನು ಹುಡ್ಕೋ ಕೆಲ್ಸದಲ್ಲಿದಾರಮ್ಮ. ಇವಾಗ ಸಂಪದ ಅಲ್ಲೇ ಇರೋದ್ರಿಂದ ನನ್ ಬಗ್ಗೆ ಹುಡ್ಕೋದು ಯೋಚನೆ ಮಾಡೋದು ನಿಲ್ಸ್ತಾರಮ್ಮ. ಅದೇ ಕೋರ್ಟ್ ಅಲ್ಲಿ ನಾನು ಸಂಪದ ಒಟ್ಟಿಗೆ ಇದ್ವಿ ಅಂತ ಪ್ರೂವ್ ಆದ್ರೆ ಕಲ್ಯಾಣಿನೇ ಗೆಲ್ಲದಮ್ಮ. ನಮ್ ಪರಿಸ್ಥಿತಿ ಈಗಿನ ಹಾಗೆ ಮಾಮೂಲಿಯಾಗಿ ಇರ್ತಿರ್ಲಿಲ್ಲ ಅಮ್ಮ. ಆದ್ರೆ ಇವಾಗ ಶೌರ್ಯ ಕಲ್ಯಾಣಿ ಸೋತ್ ಹೋಗಿ ಸಂಪದ ಮನೆಗ್ ಸೇರಿರೋದಕ್ಕೆ ಎಲ್ಲಿ ಕಳ್ಕೊಂಡ್ವೋ ಅಲ್ಲೇ ಹುಡುಕ್ಬೇಕು ಅನ್ನೋ ಪದ್ಧತಿ ಹಾಗೆ ಆ ಮನೆಯಿಂದ ದುಡ್ಡು ಒಡವೆ ಹುಡ್ಕೋ ಕೆಲ್ಸದಲ್ಲೇ ಇರ್ತಾಳೆ ಸ್ಯಾಮ್. ಆ ಪೊಲೀಸ್ನವ್ರ ಮುಂದೆ, ಆ ಕಲ್ಯಾಣಿ ಮುಂದೆ ಈ ಸಂಪದ ಆಟ ನಡೆಯುತ್ತೆ ಅಂತ್ಯಾ? ಅಲ್ಲ, ಅವ್ರ ಹತ್ರ ದುಡ್ಡಿಲ್ದೆ ತಾನೇ ಕಲ್ಯಾಣಿ ಕೆಲ್ಸಕ್ಕೆ ಹೋಗ್ತಿರೋದು. ಇನ್ ದುಡ್ಡು ಬಂಗಾರ ಎಲ್ಲಿಂದ ತರ್ತಾಳೆ? ಸಂಪದನ ಅಷ್ಟು ಕೀಳಾಗಿ ನೋಡ್ಬೇಡ ಅಮ್ಮ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಯಾಕೆ ಅನ್ಕೊಂತಿದ್ಯಾ? ಆ ಶಿವಪಾರ್ವತಿ ಅಮ್ಮನ ಹತ್ರ ದುಡ್ಡು ತಗೊಳ್ಳಲ್ಲ ಅಂತ ಶೌರ್ಯ ಅವರಮ್ಮ ಅಂದಿರೋದಕ್ಕೆ ಕಲ್ಯಾಣಿ ಜಾಬ್ ಮಾಡ್ತಿದ್ದಾಳೆ. ಸರಿ, ಒಂದ್ ವೇಳೆ ದುಡ್ಡು ಬಂಗಾರ ಸಂಪದ ಕೈಗೆ ಸಿಕ್ಕ್ರೆ ನಮ್ ಮಾತ್ ಕೇಳ್ತಾಳ? ನಮ್ ಕಡೆ ನೋಡ್ತಾಳ? ಅಮ್ಮ, ಸ್ಯಾಮ್ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲಮ್ಮ. ಆ ನಂಬಿಕೆ ನಂಗಿದೆ.
ಭಯ ಆಗ್ತಾ ಇದೆ. ಏನು ಇವ್ರಿನ್ನೂ ಅಡ್ಗೆ ಏರ್ಪಾಡು ಮಾಡಿರೋ ಥರ ಇಲ್ಲ. ಅತ್ತೆ, ಏನ್ ಅಡ್ಗೆ ಮಾಡ್ತಿದ್ದೀರಾ? ಏನಂದೆ? ನಾನ್ ಅಡ್ಗೆ ಮಾಡಿದ್ರೆ ನೀನ್ ತಿಂದು ಕೂತ್ಕೋತ್ಯಾ? ಕನಸ್ ಕಾಣ್ಬೇಡ ಹಾಗಂತ. ದಿನ ಅತ್ತೆಗೆ ಕಷ್ಟ ಕೊಡದೆ ನಾನೇ ಅಡ್ಗೆ ಮಾಡ್ತಿದ್ದೆ. ಆದ್ರೆ ಇವಾಗ ನಾನು ತವ್ರ ಮನೆಗೆ ಬಂದಿದ್ದೀನಲ್ಲ, ಇನ್ನು ಅಡ್ಗೆ ಮಾಡಿದ್ರು ತಿಂದ್ರು ಎಲ್ಲ ನಮ್ಮವ್ರ ಜೊತೆನೆ ಅಲ್ವಾ. ನಿಮ್ ಮನೇಲಿ ನಾನಿರ್ಬಾರ್ದು, ಅಡ್ಗೆ ಮಾಡ್ಬಾರ್ದು, ಏನ್ ಮಾಡೋಕ್ಕಾಗುತ್ತೆ? ನೀನ್ ನಿನ್ ತವ್ರ ಮನೆ ಹೋದ್ಮೇಲೆ ನನಗೆ ಡೈನಿಂಗ್ ಟೇಬಲ್ ಹತ್ರ ಹೋಗೋಕೆ ಭಯ ಆಗ್ತಿದ್ಯಮ್ಮ. ಏನ್ ಮಾಡೋಕ್ಕಾಗತ್ತೆ ಮಾವಯ್ಯ? ನಿಮ್ಗೂ ಅತ್ತೆಗೂ ಆಫೀಸರ್ಗೂ ಅಡ್ಗೆ ಮಾಡಿ ಬಡ್ಸೋ ಅದೃಷ್ಟನೂ ಇಲ್ದಿರೋ ಹಾಗೆ ಕೋರ್ಟ್ ನನ್ಗೆ ಆಜ್ಞೆ ಮಾಡಿದೆ. ನಿನಗಲ್ಲಮ್ಮ, ನಮಗ್ ಶಾಪ ಕೊಟ್ಟಿರೋದು. ಅಷ್ಟೊಂದು ಫೀಲ್ ಆಗೋದೇನಕ್ಕೆ? ಅಡ್ಗೆ ನೀನೇ ಮಾಡು, ಬೇಕಾದ್ರೆ ತರಕಾರಿ ನಾನು ಕಟ್ ಮಾಡ್ತೀನಿ. ನನಗೆ ಯಾಕೆ ಮತ್ತೆ ಆ ಕಷ್ಟ? ಅಷ್ಟಕ್ಕೂ ನನ್ನ ಮನೆಗೆ ಏನು ಅಂತ ಮಾಡ್ಲಿ? ನಾನೇ ಸೊಸೆ ಅಂತ ಕೋರ್ಟಿಂದ ಆರ್ಡರ್ ತಂದಿದ್ಯಲ್ಲ. ಇವಾಗ ನಾನು ಬಂದು ನಿನ್ಗೆ ಅಡಿಗೆ ಮಾಡಿದ್ರೆ ಕೆಲಸದವಳಾಗ್ತೀನಿ. ಕೆಲಸದವಳಾಗಿ ಬದುಕೋ ಕರ್ಮ ನಿನಗೆ ಆತಕಮ್ಮ. ಅವ್ರ ಅಡ್ಗೆನ ಅವ್ರು ಮಾಡ್ಕೊಳ್ತಾರೆ, ನಮ್ಮ ಅಡ್ಗೆನ ನಾವು ಮಾಡ್ಕೊಳ್ಳೋಣ. ಅಷ್ಟೇ ಅಲ್ವಮ್ಮ, ಅವರು ನಾವು ಬೇರೆ ಬೇರೆ ಅಂತ ಮಧ್ಯದಲ್ಲಿ ಗೆರೆ ಬೇರೆ ಎಳ್ಕೊಂಡಿದೀವಿ. ಹಾಗೆ ಅವ್ರನ್ನ ಇವ್ರನ್ನ ಬೇಡ್ಕೊಂಡು ಮಾತ್ ಕೇಳೋ ಬದಲು ಹೋಗಿ ಅಡ್ಗೆ ಮಾಡಕ್ಕಾಗಲ್ವಾ? ಅಮ್ಮ, ಇವತ್ತು ನನ್ನ ಸ್ಟೈಲಲ್ಲಿ ನಮ್ಗೆಲ್ಲ ಬದನೆಕಾಯಿ ಗೊಜ್ಜು ಮಾಡ್ತೀನಿ. ನೀನ್ ಅಡ್ಗೆ ಮಾಡಿದ್ರೆ ಅಮೃತದ ಹಾಗೆ ಇರುತ್ತಮ್ಮ. ಹೋಗ್ ಬೇಗ ಮಾಡು. ಆಫೀಸರ್ ಕೂಡ ನನ್ ಕೈಯಾರೆ ಮಾಡಿರೋ ಬದನೆಕಾಯಿ ಗೊಜ್ಜು ಅಂದ್ರೆ ತುಂಬಾ ಇಷ್ಟ ಅಮ್ಮ. ಆದ್ರೆ ಏನ್ ಮಾಡೋಕ್ಕಾಗುತ್ತೆ? ಈಗ ಅಡ್ಗೆ ಮಾಡ್ಬೇಕಾಗಿರೋದು ಅವ್ರ ಹೆಂಡತಿ, ತಿನ್ಬೇಕಾಗಿರೋದು ಇವ್ರ ಗಂಡ. ಬಾಲಾಜಿ, ಅದೇ ಅಡ್ಗೆನ ನಾನು ಅದ್ಭುತವಾಗಿ ಮಾಡಿ ಎಲ್ರಿಗೂ ನಾನೇ ಬಡಿಸ್ತೀನಿ. ಹೋಗಿ ಫ್ರೆಶ್ ಆಗಿ ಬದನೆಕಾಯಿ ತಗೊಂಬಾ. ಸರಿ ಅಮ್ಮವ್ರೆ, ಇವತ್ತು ಈ ಮನೇಲಿ ಆ ಕಡೆ ಈ ಕಡೆ ಬದನೆಕಾಯಿ ಗೊಜ್ಜು ಘಮ ಘಮ ಅಂತಿರತ್ತೆ. ಇನ್ ತಿಂದ ಹಾಗೇನೆ. ಏನ್ ಮಾಡ್ತಿದ್ಯಾ? ಇನ್ನ ಏನು ಮಾಡಿಲ್ಲ, ಬದನೆಕಾಯಿ ಗೊಜ್ಜು ಮಾಡ್ತಿದ್ದೀನಿ. ಆ ಕಲ್ಯಾಣಿ ಪ್ಲೇಸ್ ನನಗ್ ಬಂತು ಅಂತ ಮುಖನ ಹೇಗ್ ಮಾಡ್ಕೊಂಡು ಹೋದ್ಲು ನೋಡಿದ್ರ? ನಿನಗ್ ಸರಿಯಾಗಿ ಅಡ್ಗೆ ಮಾಡಕ್ ಬರಲ್ಲ ಅಂತ ನನಗ್ ಗೊತ್ತು. ಆ ಕಲ್ಯಾಣಿ ಈ ನಡುವೆ ಅಡ್ಗೆ ಮಾಡೋದ್ರಲ್ಲಿ ತುಂಬಾ ನಿಪುಣೆ ಆಗಿದ್ದಾಳೆ. ನೀನ್ ಪ್ರಯೋಗ ಮಾಡಿ ಪ್ರಾಣ ತೆಗೆದೇನೆ ಹೋಟೆಲಿಂದ ಪಾರ್ಸೆಲ್ ತರ್ಸು. ಯಾಕೆ ಚಿಕ್ಕಮ್ಮ ಭಯ ಪಡ್ತಿದ್ದೀರಾ? ಕಲ್ಯಾಣಿ ಕೂಡ ಬದನೆಕಾಯಿ ಗೊಜ್ಜೆ ಅಲ್ವಾ ಮಾಡ್ತಿರೋದು? ಅದು ಕೂಡ ಒಂದೇ ಅಡ್ಗೆ ಮನೆಯಲ್ಲಿ. ಅವಳನ್ನ ಫಾಲೋ ಮಾಡಿ ಕಾಪಿ ಪೇಸ್ಟ್ ಮಾಡಿ ಸೂಪರ್ ಆಗಿ ಮಾಡ್ತೀನಿ. ಅದೇ ನನ್ ಭಯ ಕೂಡ. ನಿನ್ನ ಅಡ್ಗೆ ಅಂದ್ರೇನೆ ಎಲ್ಲಿ ಹಾಳು ಮಾಡ್ತೀಯೋ ಅಂತ. ಪರೀಕ್ಷೆಯಲ್ಲಿ ಚೆನ್ನಾಗಿ ಬರ್ದಿರೋರ್ಗಿಂತ ಕಾಪಿ ಮಾಡ್ಕೊಂಡ್ ಬರ್ದವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರೋದು. ಇದು ಅಷ್ಟೇ, ನೋಡ್ತಾ ಇರಿ. ಏನಲ್ಲಿ ಇಬ್ರು ಗುಸು ಗುಸು ಅಂತ? ಬೆಳಿಗ್ಗೆ ಬೆಳಿಗ್ಗೆನೆ ಕೆಲಸ ಕಾರ್ಯ ಇಲ್ಲ ಅನ್ಕೊಂಡಿದ್ದೀರಾ? ಸ್ವಲ್ಪ ಹೊತ್ತಲ್ಲಿ ನೀವು ಜನ್ಮದಲ್ಲೂ ತಿಂದಿರ್ಬಾರ್ದು ಅಂತ ಅಡ್ಗೆ ಮಾಡ್ತೀನಿ ನೋಡಿ. ಕೂಸು ಹುಟ್ಟೋಕ್ಕೂ ಮುಂಚೆ ಕುಲಾವಿ ಹುಲ್ಸಿದ್ರು ಅನ್ನೋ ಹಾಗಿದೆ ನಿನ್ನ ಮಾತು. ಹೋಗಿ ಮೊದ್ಲು ಅಡ್ಗೆ ಮಾಡು, ಆಮೇಲೆ ಈ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳುವಂತೆ. ಅತ್ತೆ, ನೀವು ನನಗ್ ಬೈತಾ ಇದ್ದೀರಾ? ಕೋರ್ಟ್ ಅಲ್ಲಿ ನಮ್ಮನ್ನ ಕೆಟ್ಟವ್ರನ್ನಾಗ್ ಮಾಡಿರೋದಕ್ಕೆ ನಿನ್ಗೆ ಹೊಡೆದು ಸಾಯಿಸೋದನ್ನ ಬಿಟ್ಟು ಜಡ್ಜ್ ಕೊಟ್ಟಿರೋ ತೀರ್ಪಿಗೆ ಗೌರವ ಕೊಟ್ಟು ಸುಮ್ಮನೆ ಬಿಟ್ಟಿದೀನಿ. ಅದಕ್ಕೆ ಸಂತೋಷ ಪಡು. ಹೋಗಿ ಅಡ್ಗೆ ಮಾಡು. ಅಮ್ಮ, ಬದನೆಕಾಯಿ ತಗೊಂಡ್ ಬಂದಿದ್ದೀನಿ. ಇಲ್ ಕೊಡು. ಸರಿ ಬಾಲಾಜಿ.
ಸಂಪದ, ನಿನ್ಗಿಂತ ಮೊದಲೇ ಕಲ್ಯಾಣಿ ಅಡಿಗೆ ಶುರು ಮಾಡಿದ್ಲು ಅಂದ್ರೆ ನೀನ್ ಮಾಡೋ ಬದ್ನೆಕಾಯಿ ಗೊಜ್ಜು ಬೇರೆ ಏನೋ ಆಗುತ್ತೆ. ಬೇಗ ಹೋಗಿ ಕಾಫಿ ಮಾಡು, ಹೋಗು. ಇವಳ್ದು ಯೂಟ್ಯೂಬ್ ಅಡ್ಗೆನೇನಾ? ಕಲ್ಯಾಣಿನೇ ಕಾಪಿ ಮಾಡ್ತಿರ್ಬೇಕಾದ್ರೆ ನಾನ್ ಕಾಪಿ ಮಾಡೋದ್ರಲ್ಲಿ ತಪ್ಪೇನಿದೆ? ಕಾಪಿ ಮಾಡ್ತಿದ್ಯಾ? ಮಾಡ್ತೀನಿರು ನಿನ್ಗೆ. ಇವಾಗ ಬದನೆಕಾಯಿನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ಓ, ಹೇಳ್ತಿದ್ದಾಳಲ್ವಾ, ಇನ್ಯಾಕೆ? ಇವಳು ಹೇಳೋದನ್ನ ಕೇಳಿಸ್ಕೊಂಡು ಫಾಲೋ ಮಾಡ್ಬಿಡ್ತೀನಿ. ಈಗ ಬದನೆಕಾಯಿನ ತಗೊಂಡು ಹೀಗೆ ಮಧ್ಯದಲ್ಲಿ ಕಟ್ ಮಾಡಿ ಆಮೇಲೆ ಆಪೋಸಿಟ್ ಸೈಡ್ಸ್ ಇಂದ ಕಟ್ ಮಾಡಬೇಕು. ಈ ತರ ಮಸಾಲೆನ ಹಾಕ್ಬೇಕು. ಇವಾಗ ಇದರಲ್ಲಿ ಆಯಿಲ್ ಹಾಕಿ ಕರಿಬೇವು ಹಾಕಬೇಕು. ಈ ತರ ಎಲ್ಲದನ್ನು ಅದರೊಳಗಡೆ ಹಾಕೋಬೇಕು. ಯಾವುದನ್ನು ಮರಿದೆ ಎಲ್ಲದನ್ನು ಪಾತ್ರೆ ಒಳಗೆ ಹಾಕೋಬೇಕು. ಏನೋ ಬದನೆಕಾಯಿ ವಾಸನೆ ತರ ಇದೆಯಲ್ಲ ಅಮ್ಮ. ಅಮ್ಮ, ಏನಾದ್ರೂ ಸ್ವಲ್ಪ ಕೊಡಿಮ್ಮ. ಏನಪ್ಪ, ನಮ್ಮನೆಗ್ ಬಾ, ಅನ್ನ ಹಾಕ್ತೀನಿ. ಇವತ್ತು ಈ ಮನೇಲೆ ಸಿಗುತ್ತೆ ಬಿಡಮ್ಮ ಬದನೆಕಾಯಿ ಗೊಜ್ಜು. ಇವತ್ತು ಊಟ ಇಲ್ಲೇನೆ. ನಮ್ಮವ್ರು ಯಾರಾದ್ರೂ ಒಬ್ರು ಬರ್ತಾರೆ, ಅವ್ರಿಗೆ ಕೊಡಮ್ಮ. ಸರಿ ಬಿಡು. ಅಮ್ಮ, ಇವಾಗ 10 ಸ್ಪೂನ್ಸ್ ಖಾರ ಹಾಕೋಬೇಕು. ಒನ್, 4, 10. ಇವಾಗ 10 ಸ್ಪೂನ್ ಸಾಲ್ಟ್ ಹಾಕಬೇಕು. ಒನ್, 2, 10. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಡುಗೆ ಚೆನ್ನಾಗಿ ಮಾಡಬೇಕು.
ಇವಾಗ ಇಬ್ಬರದು ಒಂದೇ ತರ ಇರತ್ತೆ. ಯಾರು ಚೆನ್ನಾಗಿದೆ ಅಂತ ಹೇಳಕ್ಕಾಗದೆ ಕನ್ಫ್ಯೂಸ್ ಆಗ್ತಾರೆ. ಅಡಿಗೆ ಮನೇಲೂ ಕೂಡ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಿದ್ಯಾ? ಈಗ ನಿನಗೆ ಯಾವ ಜವಾಬ್ದಾರಿನೂ ಇಲ್ಲದೆ ಇರೋದ್ರಿಂದ ಇಷ್ಟು ಅಂದವಾಗಿ ರೆಡಿ ಆಗಿದ್ಯಾ. ಓಹೋ, ಬದನೆಕಾಯಿ ಗೊಜ್ಜು ಮಾಡ್ತಿದ್ಯಾ? ಅದು ಕೂಡ ನನ್ನ ಫೇವ್ರೆಟ್ ಬದನೆಕಾಯಿ ಗೊಜ್ಜು. ಹಲೋ, ಇಲ್ಲೂ ಅದೇ ಅಡ್ಗೆ ಮಾಡ್ತಿರೋದು. ನೀವು ತಿನ್ಬೇಕಾಗಿರೋದು ನಾನ್ ಮಾಡೋ ಅಡ್ಗೆ.